In today's class, let's discuss about types of samples. So, what are the different types of samples? ಸ್ಯಾಂಪಲ್ಗಳಲ್ಲಿ ನಾವು 4 ಥರ ಬೈಫರ್ಗೇಷನ್ ಮಾಡ್ತೀವಿ ಬೇಸ್ಡ್ ಆನ್ ದ ಮೋಡ್ ಆಫ್ ಕಲೆಕ್ಷನ್. ದ ಫಸ್ಟ್ ಒನ್ ಈಸ್ ಗ್ರಾಫ್ ಸ್ಯಾಂಪಲ್. ದ ಸೆಕೆಂಡ್ ಒನ್ ಈಸ್ ಕಾಂಪೋಸಿಟ್ ಸ್ಯಾಂಪಲ್. And the next one is integrated sample, and the last one is in situ investigations or in situ measurements ಅಂತ ಹೇಳ್ತಾ ಹೋಗ್ತೀವಿ. So these are the 4 kinds we bifurcate based on the mode of collection and the other what to say characteristics or other things we'll consider during the collection. So graph sample ಅಂದ್ರೆ ಏನು ಅಂತ ಅನ್ನೋದನ್ನ ಫಸ್ಟ್ ನೋಡೋಣ. Gram sample is nothing but any sort of or any sample collected at a particular point of time. ಅದಕ್ಕೆ ನಿಮಗೆ ಏನು ಜಾಸ್ತಿ ಏನು ಸ್ಪೆಸಿಫಿಕೇಶನ್ ಏನಿರೋದಿಲ್ಲ ಅಥವಾ ಜಾಸ್ತಿ ಕಾಂಪ್ಲಿಕೇಶನ್ ಇಲ್ಲ. ಯಾವುದೋ ಒಂದು ಪಾಯಿಂಟಲ್ಲಿ ಯಾವುದೋ ಒಂದು ಟೈಮಲ್ಲಿ ನೀವು ಹೋಗಿ ಸ್ಯಾಂಪಲ್ನ ಕಲೆಕ್ಟ್ ಮಾಡಿಕೊಂಡ್ರೆ ಅದನ್ನು ಗ್ರಾಫ್ ಸ್ಯಾಂಪಲ್ ಅಂತ ಕರಿತಾ ಹೋಗ್ತೀವಿ. ಸೊ ಗ್ರಾಫ್ ಸ್ಯಾಂಪಲ್ಗಳನ್ನ ನಾವು ಯಾವಾಗ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ ಅಂದರೆ ವೈಲ್ ಕಾಂಪೋಸಿಟ್ ಸ್ಯಾಂಪಲ್ಗಳಿಗಿಂತ ನಾವು ಹೆಚ್ಚಾಗಿ ಈ ಏನು ಸಿಂಗಲ್ ಟೆಸ್ಟಿಂಗ್ ಅಥವಾ ಯಾವುದೋ ಪರ್ಟಿಕ್ಯುಲರ್ ಟೆಸ್ಟ್ಗಳ ಮೇಲೆ ನಾವು ರಿಸಲ್ಟ್ಗಳು ಡಿಪೆಂಡ್ ಆಗುತ್ತೆ ಅನ್ನೋ ಟೈಮಲ್ಲಿ ನಾವು ಗ್ರಾಫ್ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಫಸ್ಟ್ ಮೈನ್ ಕಂಡೀಷನ್ ಏನು ಅಂದರೆ ಯಾವುದೋ ಒಂದು ನದಿನೋ ಅಥವಾ ಯಾವುದೋ ಒಂದು ಸ್ಟ್ರೀಮ್ ಹರಿತಾ ಇದೆ ಅನ್ಕೊಳ್ಳೋಣ, ಅಥವಾ ಯಾವುದೋ ಪೈಪ್ಲೈನಲ್ಲಿ ವಾಟರ್ ಫ್ಲೋ ಆಗ್ತಾ ಇದೆ ಅಂದಾಗ ದ ಫ್ಲೋ ಈಸ್ ನಾಟ್ ಕಂಟಿನ್ಯೂಯಸ್ ಅಂತನ್ನೋ ಟೈಮಲ್ಲಿ ನಾವು ಗ್ರಾಫ್ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಯಾಕಂದರೆ ಫ್ಲೋ ಕಂಟಿನ್ಯೂಯಸ್ ಆಗಿರೋ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಏನೋ ಸಿಮಿಲರ್ ಇರೋ ಚಾನ್ಸಸ್ ಇರುತ್ತೆ. ಬಟ್ ಫ್ಲೋ ಡಿಸ್ಕಂಟಿನ್ಯೂಯಸ್ ಇದ್ದಾಗ ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಈಸ್ ಲೈಕ್ ಇನ್ನೊಂದು ಕಡೆ ಏನು ಅಂತಂದರೆ ಆಲ್ಮೋಸ್ಟ್ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಗಳು ಏನೋ ರಿಲಯಬಲ್ ಅಥವಾ ಏನೋ ರಿಲೇಟಿವ್ಲಿ ಕಾನ್ಸ್ಟೆಂಟ್ ಅಂತ ಅಂದಾಗ ಸೊ ಅಂಥ ಟೈಮಲ್ಲೂ ಕೂಡ ನೀವು ಗ್ರಾಫ್ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪರ್ಟಿಕ್ಯುಲರ್ ಏನೋ ವಾಟರ್ ಬಾಡಿನ ಟೆಸ್ಟ್ ಮಾಡಿದಾಗ ಅದು ರಿಲೇಟಿವ್ಲಿ ನಮಗೆ ಕಾನ್ಸ್ಟೆಂಟ್ ಈಲ್ಡ್ಗಳನ್ನ ಕೊಡ್ತಾ ಹೋಗುತ್ತೆ. ಸೊ ಅಂಥ ಟೈಮಲ್ಲೂ ನಮಗೆ ಬರೀ ಗ್ರಾಫ್ ಸ್ಯಾಂಪಲ್ಗಳನ್ನ ಮಾತ್ರ ನಾವು ಕಲೆಕ್ಟ್ ಮಾಡ್ಕೊತಾ ಹೋಗ್ತೀವಿ, ಕಾಂಪೋಸಿಟ್ ಸ್ಯಾಂಪಲ್ಗಳನ್ನ ಓವರ್ ಕಾಂಪೋಸಿಟ್ ಸ್ಯಾಂಪಲ್. ಆ್ಯಂಡ್ ಇನ್ನೊಂದು ಯಾವುದು ಅಂದಾಗ ಲೈಕ್ ಕ್ವಾಲಿಟಿ ಟೆಸ್ಟ್ ಮಾಡಬೇಕಾದಾಗ ನಾವು ಏನೋ ಗ್ರಾಫ್ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡ್ಕೊತಾ ಹೋಗ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಡಿಸಾಲ್ವ್ಡ್ ಗ್ಯಾಸಸ್ಗಳು. ಆ್ಯಂಡ್ ಇನ್ನೊಂದೇನು ಅಂತಂದರೆ ನಿಮಗೆ ಈಗ ಟೆಂಪ್ರೇಚರ್ ಟೆಸ್ಟ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಲೈಕ್ ಈಗ ರೇಡಿಯೋಲಾಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಗಳಾಗಿರ್ಬೋದು, ರೆಸಿಡಿಯಲ್ ಕ್ಲೋರಿನ್ ಇರ್ಬೋದು. ಸೊ ಇಂಥ ಟೆಸ್ಟ್ಗಳೆಲ್ಲ ಮಾಡಬೇಕಾದಾಗ ನಾವು ಗ್ರಾಫ್ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಪ್ರಿಫರ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಒಂದು ಏನು ಡಿಸಾಲ್ವ್ಡ್ ಆಕ್ಸಿಜನ್ ನಾವು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಮಾತಾಡೋದಾದರೆ, ಈಗ ಡಿಸಾಲ್ವ್ಡ್ ಆಕ್ಸಿಜನ್ ಕಂಟೆಂಟ್ ನಿಮಗೆ ಇಟ್ ಕಮ್ಸ್ ಅಂಡರ್ ಡಿಸಾಲ್ವ್ಡ್ ಗ್ಯಾಸಸ್. ಸೊ ನಿಮಗೆ 24 ಗಂಟೆ ಟೈಮನ್ನು ನೀವು ಒಂದು ವರ್ಸಸ್ ಏನು ದ ಕ್ವಾಂಟಿಟಿ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ನಾವು ಚಾರ್ಟ್ನ ಅಥವಾ ಗ್ರಾಫ್ನ ಪ್ಲಾಟ್ ಮಾಡಿದ್ರೆ ಇಟ್ ವಿಲ್ ನಾಟ್ ಬಿ ಸೇಮ್. ಕನ್ಸಿಡರ್ ದಿಸ್ ಆಸ್ 12 AM ಆ್ಯಂಡ್ ದಿಸ್ ಆಸ್ 6 AM, 12 PM ಆ್ಯಂಡ್ ದೆನ್ 6 PM. ಸೊ ಇದಿಷ್ಟು ಟೈಮ್ಗಳಲ್ಲೂ ನಿಮಗೆ ಏನೋ ಸೇಮ್ ಇರೋದಿಲ್ಲ ನಿಮಗೆ ಸ್ಯಾಂಪಲ್ಗಳು. ಸೊ ಏನಾಗ್ತಾ ಹೋಗುತ್ತೆ ಅಂದರೆ ವೇರಿ ಆಗ್ತಾ ಹೋಗುತ್ತೆ ನಿಮಗೆ. ಅಂದರೆ ಮೇ ಬಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಏನೋ ನಿಮಗೆ ಪೀಕಲ್ಲಿ ಇರುತ್ತೆ, ದೆನ್ ಅದು ಡಿಪ್ಲೀಟ್ ಆಗ್ತಾ ಹೋಗುತ್ತೆ, ಎಗೇನ್ ರೈಸ್ ಆಗುತ್ತೆ, ಎಗೇನ್ ನಿಮಗೆ ಇದನ್ನು 12 AMಗೆ ಪ್ಲಾಟ್ ಮಾಡ್ತೀನಿ ಅಂದರೆ ಎಗೇನ್ ಇದು ಸೇಮ್ ಏನೋ ಕ್ವಾಂಟಿಟಿ ಇಲ್ಲಿ ಎಷ್ಟಿರುತ್ತೆ ಅಲ್ಲಿಗೆ ನಿಂತ್ಕೋತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 12 AM. ಸೊ ದಿಸ್ ಶೋಸ್ ದಟ್ ನಿಮಗೆ ಏನು the dissolved oxygen content of the same water body doesn't remain constant at all time of the day. ಎಲ್ಲ ಟೈಮ್ಗಳಲ್ಲೂ ನಿಮಗೆ ಸೇಮ್ ಡಿಸಾಲ್ವ್ಡ್ ಆಕ್ಸಿಜನ್ ಕಂಟೆಂಟ್ಗಳೇ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಇದನ್ನು 1 2 3 4 5 6 ಅಂತ ನಾವು ಚಾರ್ಟ್ನ ಪ್ಲಾಟ್ ಮಾಡ್ತಾ ಹೋದರೆ ಇಟ್ ವೇರೀಸ್. ಫಾರ್ ಎಕ್ಸಾಂಪಲ್ 6 AM ಅಲ್ಲಿ ನಿಮಗೆ ಬರೀ ಏನು 1.5 mg/L ಇದ್ದರೆ, ಅದೇ ನಿಮಗೆ ಏನು 12 PM ಅಲ್ಲಿ ನಿಮಗೆ ಅರೌಂಡ್ 5 mg/L ಇರ್ತಾ ಹೋಗುತ್ತೆ. ಇದು ಬರೀ ಡಿಸಾಲ್ವ್ಡ್ ಆಕ್ಸಿಜನ್ಗೆ ಅಂತಲ್ಲ, ಬೇರೆ ಕಂಟೆಂಟ್ಗಳು ಅಥವಾ ಬೇರೆ ಏನು ಪ್ರಾಪರ್ಟಿ
ಪ್ರಾಪರ್ಟಿಗಳು ಕೂಡ ಹಿಂಗೆ ವೇರಿ ಆಗ್ತಾ ಹೋಗುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ನಾವು ಮಾತಾಡೋಣ. ಲೈಕ್ ಯಾವುದು ಅಂದರೆ ಡಿಸಾಲ್ವ್ಡ್ ಕಂಟೆಂಟ್ ಅಥವಾ ಟೋಟಲ್ ಏನು ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ ಬಗ್ಗೆ ಮಾತಾಡೋಣ, TDS. ಸೊ ಡಿಸಾಲ್ವ್ಡ್ ಸಾಲಿಡ್ ಈಸ್ ಮೆಜರ್ಡ್ ಬೈ ಯೂಶುವಲಿ ಕಾಮನ್ಲಿ TDSನ ನಾವು ಇದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ, ಅದು ಮಿನರಲ್ ಕಂಟೆಂಟ್ಗಳನ್ನ. ಸೊ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟ್ರೀಮ್ ಅಥವಾ ಪರ್ಟಿಕ್ಯುಲರ್ ಬೋರ್ವೆಲ್ದು ಡಾಟಾ ತಗೋತಾ ಹೋಗ್ತೀರಾ ಅಂತ ಇಟ್ಕೊಳ್ಳೋಣ. ಜಾನ್, ಫೆಬ್, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಡಿಸೆಂಬರ್, ನವೆಂಬರ್, ಡಿಸೆಂಬರ್. ಸೊ ಇವಿಷ್ಟು ನಿಮಗೆ ಈ ಎಲ್ಲ ಮಂತ್ಗಳದ್ದು ಡಾಟಾನು ನಿಮಗೆ ಇದನ್ನು 100, 200, 400, 600, 800, 1000. ಸೊ ಇದು ಒಂದು TDS ಇನ್ mg/liter. ಸೊ ಇದಿಷ್ಟು ಕ್ವಾಲಿಟಿ ಅಂದರೆ ಇದಿಷ್ಟು ತಿಂಗಳಲ್ಲಿ ಕಲೆಕ್ಟ್ ಮಾಡಿರೋಂಥ ಸ್ಯಾಂಪಲ್ಗಳದು ಸೇಮ್ ನಿಮಗೆ ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಇರಲ್ಲ. ಈಗ ಮಂತ್ ಆಫ್ ಮೇ, ಜೂನ್ ಇಂಥ ಟೈಮ್ಗಳಲ್ಲಿ ನಿಮಗೆ ಅಥವಾ ಮಳೆಗಾಲ ಏನಾದ್ರು ಎಕ್ಸ್ಟೆಂಡ್ ಆಯಿತು ಅಂತಂದರೆ ಬೇಸ್ಡ್ ಆನ್ ದ ಮಾನ್ಸೂನ್ ಸೀಸನ್ ನಿಮಗೆ ಡಿಸಾಲ್ವ್ ಸಾಲಿಡ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ದಿ ಮಿನರಲ್ಸ್ ಥ್ರೂ ವಿಚ್ ಲೈಕ್ ಮಿನರಲ್ಸ್ ಹಂಗೆ ಹೇಳೋದಕ್ಕಿಂತ ಯಾವ ಏರಿಯಾದಲ್ಲಿ ನೀವು ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತಾ ಇರ್ತೀರಾ ಅಥವಾ ನೀವು ಟೆಸ್ಟ್ ಮಾಡ್ತಾ ಏರಿಯಾದಲ್ಲಿ ಯಾವ ಥರ ರಾಕ್ ಮತ್ತು ಯಾವ ಥರ ಮಿನರಲ್ಸ್ಗಳು ಕಂಡು ಬರುತ್ತೆ, ಇವುಗಳ ಮೇಲೆ ನಿಮಗೆ ಡಿಸಾಲ್ವ್ಡ್ ಸಾಲಿಡ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಇದೊಂದು ಬೆಟ್ಟ ಅಂತಂದರೆ ಮಳೆ ಬಿದ್ದಿದ್ದು ಹಿಂಗಿರೋಂಥ ನೀರು ಅಥವಾ ಭೂಮಿ ಮುಖಾಂತರ ಹಿಂಗಂಥ ನೀರು, ಅದ್ರ ಜೊತೆಗೆ ಯಾವ್ಯಾವ ಬಂಡೆಗಳು ಅಥವಾ ಕಲ್ಲುಗಳು ಸಿಗುತ್ತೆ ಅವುಗಳ ಜೊತೆ ಅದರಲ್ಲಿ ಸಿಗೋಂಥ ಖನಿಜಗಳನ್ನ ಅಥವಾ ಬೇರೆ ಬೇರೆ ಕಂಟೆಂಟ್ಗಳನ್ನ, ಡಿಸಾಲ್ವಬಲ್ ಕಂಟೆಂಟ್ಗಳನ್ನ ಅದ್ರ ಜೊತೆ ಕ್ಯಾರಿ ಮಾಡ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ಫೈನಲ್ ಪ್ರಾಡಕ್ಟ್ ಆಗಿ ನೀವು ಟೆಸ್ಟ್ ಮಾಡಿದಾಗ ಅದ್ರದ್ದು TDS ಬೇರೆ ಇರ್ತಾ ಹೋಗುತ್ತೆ ವೆನ್ ಕಂಪೇರ್ ಟು ದಿ ಅದರ್ ಬಾಡೀಸ್ ಅದರ್ ಏರಿಯಾದಲ್ಲಿ ಕಂಪೇರ್ ಮಾಡಿದಾಗ ಅಥವಾ ಸೇಮ್ ಏರಿಯಾದಲ್ಲಿ ಬೇರೆ ನಾನ್ ಮಾನ್ಸೂನ್ ಸೀಸನ್ಗಳಿಗೆ ಅಥವಾ ನಾನ್ ರೈನಿ ಸೀಸನ್ಗಳು ಮಾಡಿದಾಗ ಅಲ್ಲೇ ಬೇರೆ ಥರ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಕಾಂಪೋಸಿಟ್ ಸ್ಯಾಂಪಲ್ಸ್. ಸೊ ಕಾಂಪೋಸಿಟ್ ಸ್ಯಾಂಪಲ್ ಅಂದರೆ ಏನು ಅಂತಂದರೆ ಒಂದು ಏರಿಯಾದು ಅಥವಾ ಒಂದು ವಾಟರ್ ಬಾಡಿದು ಬೇರೆ ಬೇರೆ ಟೈಮಲ್ಲಿ ನಾವು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದಾಗ ಅದನ್ನು ನಾವು ಕಾಂಪೋಸಿಟ್ ಸ್ಯಾಂಪಲ್ ಅಂತ ಹೇಳ್ತಾ ಹೋಗ್ತೀವಿ. ಅಥವಾ ಇದು ಕಾಂಪೋಸಿಟ್ ಸ್ಯಾಂಪಲಲ್ಲಿ ಇನ್ನೊಂದು ಹೆಂಗಾಗುತ್ತೆ ಅಂದರೆ, ಈಗ ಒಂದು ವಾಟರ್ ಬಾಡಿ ಇದೆ ಅಂತ ಇಟ್ಕೊಳ್ಳೋಣ. ಇವತ್ತು ಡೇ 1 ನಾವು ಟೆಸ್ಟ್ ಮಾಡಿದಾಗ ಡೇ 1 ಟೆಸ್ಟ್ ಮಾಡಬೇಕು ಅಂತ ಹೇಳೋದಕ್ಕಿಂತ ಈಗ ನಾವು ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಗಳನ್ನ ನಾವು ಸ್ಟಡಿ ಮಾಡ್ತಾ ಹೋಗ್ಬೇಕು. ಸೊ ಅದನ್ನು ಓವರ್ ಎ ಮಂತ್ ನಾವು ಸ್ಟಡಿ ಮಾಡಬೇಕು ಅಂದಾಗ ಪ್ರತಿದಿನದೂ ನೀವು ಸ್ಯಾಂಪಲ್ಗಳನ್ನ ತೆಗೆದು ಅಥವಾ ಪ್ರತಿ ಈಗ 4 hours ಒಂದು ಡಾಟಾ ಬೇಕಿರುತ್ತೆ ಅಂದರೆ ಅವುಗಳನ್ನೆಲ್ಲ ತೆಗೆದು ನೀವು ಸ್ಟೋರ್ ಮಾಡೋದಿದೆಯಲ್ಲ, ಅದನ್ನು ಕಾಂಪೋಸಿಟ್ ಸ್ಯಾಂಪಲ್ ಅಂತ ಕರಿತೀವಿ. ಅಂದರೆ ಕಾಂಪೋಸಿಟ್ ಸ್ಯಾಂಪಲಲ್ಲೂ ಐದರ್ ಯು ಕ್ಯಾನ್ ಮಿಕ್ಸ್ ದ ಸ್ಯಾಂಪಲ್ಸ್ ಆರ್ ಯು ಮೇ ನಾಟ್. ಅಥವಾ ಇನ್ನೊಂದೇನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಾಟರ್ ಬಾಡಿ ಇದೆ ಅಂತ ಇಟ್ಕೊಳ್ಳೋಣ. ಆ ವಾಟರ್ ಬಾಡಿ ಅಥವಾ ರನ್ನಿಂಗ್ ವಾಟರ್ ಬಾಡಿಲಿ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ ಗೊತ್ತಾಗಬೇಕು. ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ತೊಗೊಂಡ್ರೆ ನಿಮಗೆ ಗೊತ್ತಾಗಲ್ಲ. ಆಗ ಇನ್ ಅ ಸ್ಪ್ಯಾನ್ ಆಫ್ 10 meters ಅಥವಾ 20 meters ಒಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿರ್ತೀರ. ಅದಷ್ಟು ನೀವು ಸ್ಟೋರ್ ಕಲೆಕ್ಟ್ ಮಾಡ್ಕೊಳ್ಳೋಂಥ ಪ್ರೋಸೆಸ್ನ ನಾವು ಕಾಂಪೋಸಿಟ್ ಸ್ಯಾಂಪ್ಲಿಂಗ್ ಅಂತ ಕರಿತಾ ಹೋಗ್ತೀವಿ. ಆ್ಯಂಡ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ಸ್ಪಾಟ್ ಸ್ಯಾಂಪಲ್ಗಳನ್ನ ನಾವು ಮಿಕ್ಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಇನ್ ಸಮ್ ಕೇಸಸ್ ವಿ ಡೋಂಟ್ ಮಿಕ್ಸ್. ಸೊ ಇದರಲ್ಲಿ ಇನ್ನೊಂದು ನೀವು ಗಮನಿಸಬೇಕಾಗಿರೋದು ಅಂದರೆ, ಬ್ಯಾಕ್ಟೀರಿಯೋಲಾಜಿಕಲ್ ಟೆಸ್ಟಿಂಗ್ ಅಂತ ಮಾತಾಡಿದ್ವಿ ನಾವು ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಜೊತೆಗೆ. ಸೊ ಈ ಬ್ಯಾಕ್ಟೀರಿಯೋಲಾಜಿಕಲ್ ಟೆಸ್ಟಿಂಗ್ನ ಮಾಡಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಕಾಂಪೋಸಿಟ್ ಸ್ಯಾಂಪ್ಲಿಂಗ್ನ ತಗೊಳ್ಳೋಂಗಿಲ್ಲ. ಬೇರೆ ಈಗ ಟೋಟಲ್ ಸಾಲಿಡ್ಸ್ ಅಥವಾ ಇನ್ನೊಂದು ಯಾವುದನ್ನು ಟೆಸ್ಟ್ ಮಾಡ್ಬೇಕಾದ್ರೆ ಕಾಂಪೋಸಿಟ್ ಸ್ಯಾಂಪಲ್ ತೊಗೊಬೋದು. ಬ್ಯಾಕ್ಟೀರಿಯೋಲಾಜಿಕಲ್ ಟೆಸ್ಟಿಂಗ್ ಮಾಡಬೇಕಾದ್ರೆ ಏನಾದ್ರು ಈ ಥರ ಸ್ಯಾಂಪಲ್ಗಳನ್ನ ತೊಗೊಂಡಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ, ಲೈಕ್ ಕಂಪ್ಲೀಟ್ ನಾನ್ ರಿಲಯಬಲ್ ಇವುಗಳು ಸಿಗ್ತಾ ಹೋಗುತ್ತೆ, ಸೊಲ್ಯೂಷನ್ಗಳು. ಸೊ ನೆಕ್ಸ್ಟ್ ಒನ್ ಈಸ್ ಇಂಟಿಗ್ರೇಟೆಡ್ ಸ್ಯಾಂಪಲ್ಸ್. ಸೊ ಇಂಟಿಗ್ರೇಟೆಡ್ ಸ್ಯಾಂಪಲ್ಸ್ ಅಂದ್ರೇನು? ಇಂಟಿಗ್ರೇಟೆಡ್ ಸ್ಯಾಂಪಲ್ ಇಸ್ ನಥಿಂಗ್ ಬಟ್, ಈಗ ಫಾರ್ ಎಕ್ಸಾಂಪಲ್ ಒಂದು ವಾಟರ್ ಬಾಡಿ ಇದೆ ಅಂತ ಅನ್ಕೊಳ್ಳೋಣ. ಅದರಲ್ಲಿ ನೀವು ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನೀವು ಇದನ್ನ ತಗೊಳ್ಳಲ್ಲ, ಯಾವುದು ಸ್ಯಾಂಪಲ್ನ ಕಲೆಕ್ಟ್ ಮಾಡಲ್ಲ. ಅದ್ರ ಬದಲಾಗಿ ಹಾರಿಜಾಂಟಲ್ ಆಗಿ ಮತ್ತು ವರ್ಟಿಕಲ್ ಆಗಿ ವೇರಿಯಿಂಗ್ ಡೆಪ್ಸ್ ಅಥವಾ ವೇರಿಯಿಂಗ್ ಡಿಸ್ಟೆನ್ಸ್ಗಳಲ್ಲಿ ನೀವು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ಅವುಗಳನ್ನ ಒಟ್ಟಿಗೆ ತೊಗೊಂಡೋಗಿ ಟೆಸ್ಟ್ ಮಾಡೋದನ್ನೇ ಇಂಟಿಗ್ರೇಟೆಡ್ ಸ್ಯಾಂಪ್ಲಿಂಗ್ ಅಂತ ಕರಿತಾ ಹೋಗ್ತೀವಿ. ಇದೇನಕ್ಕೆ ಹೇಳ್ತಾ ಹೋಗ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು 20 meter ಡೆಪ್ತ್ ಇದ್ದರೆ 20 meterಲ್ಲಿ ಬಾಟಮಲ್ಲೇ ಬೇರೆ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಮತ್ತು ಟಾಪಲ್ಲೇ ಬೇರೆ, ಮಿಡ್ ರೇಂಜಲ್ಲೇ ಬೇರೆ.
ಅಥವಾ ಈಗ ಫಾರ್ ಎಕ್ಸಾಂಪಲ್ ಇದೊಂದು ಕೆರೆ ಅಂತಾನೆ ಅನ್ಕೊಳ್ಳೋಣ, ವಾಟರ್ ಬಾಡಿ ಸೆಂಟ್ರಲ್ಲೇ ಬೇರೆ ಏನೋ ಕ್ಯಾರೆಕ್ಟರಿಸ್ಟಿಕ್ಸ್ಗಳಿರುತ್ತೆ, ಮತ್ತು ಎಡ್ಜ್ಗಳೆಲ್ಲೇ ಬೇರೆ, ಯಾವುದೋ ಒಂದು ಎಂಟ್ರಿ ಪಾಯಿಂಟ್ ಯಾವುದೋ ಒಂದು ಇದ್ರೆ ಅಥವಾ ಎಕ್ಸಿಟ್ ಪಾಯಿಂಟ್ ಎಲ್ಲನೇ ಬೇರೆ ಇರುತ್ತೆ. ಸೊ ಆನ್ ಎ ಹೋಲ್ ಒಂದು ಪರ್ಟಿಕ್ಯುಲರ್ ವಾಟರ್ ಬಾಡಿ ಬಗ್ಗೆ ನಾವು ಡಿಸ್ಕ್ರೈಬ್ ಮಾಡಬೇಕಾದ್ರೆ ಅಥವಾ ಅದ್ರ ಬಗ್ಗೆ ಒಂದು ಕನ್ಕ್ಲೂಷನ್ಗೆ ಬರಬೇಕು ಅಂದರೆ ಎಲ್ಲ ಭಾಗದಿಂದನೂ ನಾವು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ಆಮೇಲೆ ಆ ವಾಟರ್ ಬಾಡಿ ವೆದರ್ ಇಟ್ ಈಸ್ ಫಿಟ್ ಆರ್ ನಾಟ್ ಅಂತ ಹೇಳೋಕ್ಕಾಗೋದು. ಏನೇ ಸ್ಮಾಲ್ ಸ್ಕೇಲ್ ಅಥವಾ ಯಾವ್ದಾದ್ರು ದೊಡ್ಡ ವಾಟರ್ ಬಾಡಿಗಳಿದ್ದಾಗ್ಲೂ ಹಂಗೆ ಆಗುತ್ತೆ. ಸೊ ಅಂಥ ಟೈಮಲ್ಲಿ ನಮಗೇನಾದ್ರು ತುಂಬ ವೇರಿಯೇಷನ್ ಬಂದಾಗ ಆಗ ಗ್ರಾಫ್ ಸ್ಯಾಂಪಲ್ಸ್ ಯೂಸ್ ಮಾಡಿ ಈ ಪರ್ಟಿಕ್ಯುಲರ್ ಪೋರ್ಷನ್ ಕರೆಕ್ಟ್ ಆಗಿದೆ ಅಥವಾ ಈ ಪರ್ಟಿಕ್ಯುಲರ್ ಪೋರ್ಷನ್ ಪೊಲ್ಯೂಟ್ ಆಗಿದೆ ಅಂತ ಹೇಳ್ತಾ ಹೋಗ್ಬೋದು. ಆ್ಯಂಡ್ ದ ಲಾಸ್ಟ್ ಕೈಂಡ್ ಈಸ್ ಇನ್ಸಿಟು ಮೆಷರ್ಮೆಂಟ್ಸ್. ಇನ್ಸಿಟು ಮೆಷರ್ಮೆಂಟ್ಸ್ ಅಂದರೆ ಏನು ಅಂದರೆ, ನಿಮ್ಗೆಲ್ಲರಿಗೂ ಗೊತ್ತು ಇನ್ಸಿಟು ಈಸ್ ನಥಿಂಗ್ ಬಟ್ ಆನ್ ಸೈಟ್ ಅಂತ, ಅಂದರೆ ಆನ್ ಸ್ಪಾಟ್ ಅಂತ. ಆ ಪರ್ಟಿಕ್ಯುಲರ್ ಯಾವ ನೀವು ಏನು ವಾಟರ್ ಬಾಡಿ ಹತ್ರ ಸ್ಯಾಂಪ್ಲಿಂಗ್ ಕಲೆಕ್ಟ್ ಮಾಡ್ಕೋತಾ ಇರ್ತೀರೋ ಅದೇ ಪಾಯಿಂಟಲ್ಲಿ ಟೆಸ್ಟ್ ಮಾಡೋದನ್ನು ನಾವು ಇನ್ಸಿಟು ಮೆಷರ್ಮೆಂಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇನ್ಸಿಟು ಮೆಷರ್ಮೆಂಟ್ಸ್ಗಳನ್ನ ಏನಕ್ಕೆ ನಾವು ಏನೋ ಒಟ್ಟಸೆ ಮಾಡ್ತಾ ಹೋಗ್ತೀವಿ ಅಥವಾ ಅದು ಏನಕ್ಕೆ ನಾವು ಅಡಾಪ್ಟ್ ಮಾಡ್ಕೋತಾ ಹೋಗ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ವಾಟರ್ ಬಾಡಿ ಇದೆ ಅನ್ಕೊಳ್ಳೋಣ, ನೀರು ಹರಿತಾ ಇದೆ. ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನನಗೆ ಟೆಂಪ್ರೇಚರ್ ಎಷ್ಟು ಅನ್ನೋದು ಗೊತ್ತಾಗಬೇಕು. ನೀನು ಈ ಟೆಂಪ್ರೇಚರ್ ಕಂಡುಹಿಡಿಯೋಕ್ಕೆ ಈ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ 6 ಗಂಟೆ ಟೈಮ್ ಬಿಟ್ಕೊಂಡು ಅಥವಾ ಒಂದು ಏನೋ 4 ಗಂಟೆ ಟೈಮ್ ಬಿಟ್ಕೊಂಡು, ವರ್ಸ್ಟ್ ಕೇಸಲ್ಲಿ 1 ಅವರ್ಗೆ ಟೆಸ್ಟ್ ಮಾಡಿದೆ ಅಂತ ಇಟ್ಕೊಳ್ಳೋಣ. 1 ಅವರ್ ಬಿಟ್ಕೊಂಡು ಟೆಸ್ಟ್ ಮಾಡಿದ್ರು ನಿನಗೆ ಟೆಂಪ್ರೇಚರ್ ಆಟೋಮೆಟಿಕಲಿ ಡಿಪ್ಲೀಟ್ ಆಗಿರುತ್ತೆ, ವಾಟರ್ ಬಾಡಿಯಲ್ಲಿ ಇರೋಂಥ ಟೆಂಪ್ರೇಚರು ಮತ್ತು ನೀನು ಹೊರಗಡೆ ತೆಗೆದಾಗ. ಸೊ ಇದೊಂದೇ ಅಂತಲ್ಲ, pH ಆಗಿರ್ಬೋದು ಮತ್ತು DO ಆಗಿರ್ಬೋದು, ಕೆಲವು ಕಂಟೆಂಟ್ಗಳು ವೇರಿ ಆಗ್ತಾ ಹೋಗುತ್ತೆ ಅಥವಾ ಕೆಲವು ಕ್ಯಾರೆಕ್ಟರಿಸ್ಟಿಕ್ಗಳು. ಸೊ ಸಮ್ ಕ್ರೈಟೀರಿಯಾ ಶುಡ್ ಬಿ ಟೆಸ್ಟೆಡ್ ಆನ್ ಸ್ಪಾಟ್. ಸೊ ಅವುಗಳಿಗೋಸ್ಕರ ನಾವು ಇನ್ಸಿಟು ಮೆಷರ್ಮೆಂಟ್ಸ್ಗಳನ್ನ ಮಾಡ್ತಾ ಹೋಗ್ತೀವಿ, ಬಿಕಾಸ್ ಇಟ್ ಮೈ ವೇರಿ with time. So these are all the 4 kinds of sampling we practice in the environmental field. Thank you.